ಸಮಸ್ತ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಕಲಾ ಸೇವಕ ರಾಜು ಬಿ ಹುಲ್ಸ್ಕೋಡ್ ಮಾಡುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಇವತ್ತಿನ ದಿವಸ ಒಂದು ವಿಶೇಷವಾದ ದಿನ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ನಮ್ಮ ಮನೆಗೆ ಕಲ್ಯಾಣ ನಾಡಿನ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ನಮ್ಮದೊಂದು ಪುಟ್ಟ ಒಂದು ಸ್ಟುಡಿಯೋ ಇದೆ, ಲಾವಣ್ಯ ಮೆಲೋಡೀಸ್ ರಟ್ಕಲ್ ಕಲಾ ತಂಡ ಅಂಥೇಳಿ. ಈ ಒಂದು ನಮ್ಮ ಒಂದು ಕಲಾ ತಂಡಕ್ಕೆ ಅಂದರೆ ನಮ್ಮ ಮನೆಗೆ ಇವತ್ತು ಹೆಸರಾಂತ ಕಲಾವಿದರು, ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಸೇವೆ ಸಲ್ಲಿಸತಕ್ಕಂಥ, ಹಾಗೆಯೇ ಚಲನಚಿತ್ರದಲ್ಲೂ ಮತ್ತು ಧಾರಾವಾಹಿಯಲ್ಲೂ ನಿರ್ದೇಶಕರಾಗಿಯೂ ಸಹ ನಟರಾಗಿಯೂ ಸಹ ಅವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಅಂತಹ ಮಹಾನ್ ಕಲಾವಿದರೊಬ್ಬರು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದಾರೆ. ಅವರೇ ನಮ್ಮ ಆತ್ಮೀಯರು, ಹಾಗೆ ನಮ್ಮ ಕಲಾ ತಂಡದ ಹಿತೈಷಿಗಳು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಭಾಷ್ ಮಹಾರಾಜ್ ಬೆಂಗಳೂರು ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್, ಇವತ್ತು ನಮ್ಮ ಮನೆಗೆ ಬಂದಿದ್ದೀರಾ. ಕುಚಲನ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಆಗಮಿಸಿದಂತೆ ತಾವು ಬಂದಿದ್ದೀರಾ. ನಾವು ನಿಜವಾಗಲೂ ಪುಣ್ಯ ಮಾಡಿದ್ದೀವಿ ಅಂದ್ಕೋತೀವಿ. ವಿಶೇಷವಾಗಿ ತಮ್ಮೆಲ್ಲರಿಗೂ ಸರ್ ಅವರ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗಾಗಲೇ ನಮ್ಮ ಒಂದು ಪೇಜಲ್ಲಿ ಲಾವಣ್ಯ ಮೆಲೋಡೀಸ್ ರಟ್ಕಲ್ ಅಂತಕ್ಕಂಥ ಒಂದು ಫೇಸ್ಬುಕ್ ಲೈವ್ ಪೇಜಲ್ಲಿ ತಮ್ಮ ಸುಮಧುರ ಕಂಠದಿಂದ ಅನೇಕ ಕನ್ನಡ ಚಲನಚಿತ್ರ ಗೀತೆಗಳನ್ನು ಸಹ ಹಾಡಿದ್ದಾರೆ. ತಾವು ಅಲ್ಲಿ ಹೋಗಿ ಲಾವಣ್ಯ ಮೆಲೋಡೀಸ್ ರಟ್ಕಲ್ ಅಂತ ಸರ್ಚ್ ಮಾಡಿ ಫೇಸ್ಬುಕ್ಕಲ್ಲಿ ತಾವು ಅವರ ಗೀತೆಯನ್ನು ಕೇಳ್ಬೋದು ಸರ್. ತಾವು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಸರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲ ಕಲಾ ತಂಡದ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಅವರ ಒಂದು ಅಮೃತ ಹಸ್ತ ನಮ್ಮ ಮಕ್ಕಳ ತಲೆ ಮೇಲೆ ಇರಲಿ ಅಂತ ಹಾರೈಸುತ್ತಾ, ತುಂಬ ಧನ್ಯವಾದಗಳು ಸರ್ ಇವತ್ತು ತಾವು ಆಗಮಿಸೋದಕ್ಕೆ. ಸರ್ ಅವರು ಮಾತಾಡ್ತಾರೆ. ಇಂದು ನಮ್ಮ ಲಾವಣ್ಯ ಮೆಲೋಡಿಗೆ ಬಂದು ತುಂಬ ಸಂತೋಷ ಆಯಿತು. ಯಾಕಂದರೆ ಅದ್ಭುತ ಕಂಠಸಿರಿ ಹೊಂದಿರತಕ್ಕಂಥ ಎರಡು ಮಕ್ಕಳು ನಮಗೆ ಇಲ್ಲಿ ಸಿಕ್ಕಿದ್ದು ತುಂಬ 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 ಸಂತೋಷ ಆಗಿದೆ. ರಾಜು ಸರ್ ಅವರು ಮಕ್ಕಳಿಗೆ ಯಾವಾಗಲೂ ಅವರಿಗೆ ಏನೇ ಸಾಧನೆ ಮಾಡೋದಕ್ಕೆ ನೋಡ್ರಿ, ಇವತ್ತು ತಾಯಿ ತಂದೆಯಂದಿರು ಎಷ್ಟೋ ಜನ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆನ ನೋಡಿ ಏನಾರು ಅವ್ರಿಗೆ ಎನ್ಕರೇಜ್ ಮಾಡಿ ಅವ್ರನ್ನ ಮುಂದಕ್ಕೆ ತರೋದನ್ನು ಬಿಟ್ಟು ಎಷ್ಟೋ ಜನ ಹೋಗಲಿ ಬಿಡು ಏನು ಮಾಡ್ತೀಯ ಅಂತಾರೆ. ಅಂಥದ್ರಲ್ಲಿ ತಾವೇ ಸ್ವತಃ ಮಕ್ಕಳ ಬೆನ್ನಿಗೆ ನಿಂತು ಈ ಒಂದು ಅದ್ಭುತ ಮೆಲೋಡಿಯನ್ನು ಸೃಷ್ಟಿಸಿ ಅವರ ಸುಮಧುರ ಕಂಠದಿಂದ ಸಾವಿರಾರು ಕಿವಿಗಳಿಗೆ ತಂಪನ್ನು ನೀಡಿರ್ತಕ್ಕಂಥ ಒಳ್ಳೆ ಎರಡು ಬಂಗಾರದಂಥ ಒಳ್ಳೆ ಧ್ವನಿ ಉಳ್ಳ ಮಕ್ಕಳನ್ನು ಅವರು ಈ ಒಂದು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂದರೆ ಧನ್ಯವಾದಗಳು ರಾಜು ಸರ್ ಅವರೇ. ಈ ಒಂದು ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ನಾವು ಬಂದು ಹಾಡಾಡಿದ್ದೀವಿ. ಈಗ ನೀವು ನೋಡಿ ಫೇಸ್ಬುಕ್ಕಲ್ಲಿ ಲಾವಣ್ಯ ಮೆಲೋಡಿ ಫೇಸ್ಬುಕ್ಕಲ್ಲಿ ಇದೆ ಅಂತೆ. ಆದರೆ ನಾನು ಈ ಒಂದು ಮನೆಗೆ ಬಂದು ತುಂಬ ಧನ್ಯನಾಗಿದ್ದೀನಿ. ಯಾಕಪ್ಪ ಅಂತಂದರೆ ಒಬ್ಬ ಕಲಾವಿದರ ಮನೆಗೆ ಬಂದಿದ್ದಾರೆ. ಸರ್ ಒಂದು ದೊಡ್ಡ ಮಾತು ಹೇಳಿದ್ರು, ಶ್ರೀಕೃಷ್ಣ ಕುಚಿಲನ ಮನೆಗೆ ಬಂದಿದ್ದಾರೆ. ಅಲ್ಲ ಸರ್, ಶ್ರೀಮಂತಿಕೆನೇ ನಿಮ್ಮಲ್ಲಿದೆ. ಯಾಕಂತಂದರೆ ಕಲೆ ಇರ್ತಕ್ಕಂಥ ಪ್ರತಿ ಮನೆ ಸಿರಿ ಇರ್ತಕ್ಕಂಥ ಮನೆಯಂತೆ. ಒಂದು ಕಲೆ ಪುಟ್ಟ ಗುಡಿಸಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಬೆಳಗುತ್ತಂತ ಹೇಳ್ತಾರೆ. ಹಾಗೆ ಈ ಒಂದು ಕಲೆನ ನೀವು ಇನ್ನೂ ಉನ್ನತ ಉತ್ತುಂಗ ಮಟ್ಟಕ್ಕೆ ತಗೊಂಡು ಹೋಗಿ ಅಂತ ಹೇಳಿ ಹಾರೈಸಿ, ನನ್ನ ಈ ಹಾರೈಕೆಯಿಂದ ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಅವರಿಗೆ ಮತ್ತೆ ಈ ಮೈಕನ್ನು ಅವ್ರ ಕೈ ಕೊಡ್ತೀನಿ. ತುಂಬ ದೊಡ್ಡ ಮಾತು ಸರ್, ತುಂಬ ದೊಡ್ಡ ಮಾತು. ಒಳ್ಳೆಯದಾಗಲಿ ನಿಮಗೆ. ಆ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ತಮಗೆ ಹೃದಯಪೂರ್ವಕ ಧನ್ಯವಾದಗಳು.